ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಎಂಡ್ ತನಕ ನೋಡಿ. ನಾನು ಮಾರ್ನಿಂಗ್ ಬೆಳಗ್ಗೆನೇ ಉಪ್ಪಿಟ್ಟು ಮಾಡಿದ್ದೆ, ಬಟ್ ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಏಕೆಂದರೆ ಮನೆಯವರೆಲ್ಲ ಇದ್ರಲ್ವಾ, ಅವರಿಗೆ ಬೇಗನೆ ತಿಂಡಿ ಆಗಬೇಕು. ಏಕೆಂದರೆ ಅವರು ಅರ್ಲಿ ಮಾರ್ನಿಂಗ್ 7:30ಗೆಲ್ಲ ತಿಂಡಿ ತಿಂದು ಅಭ್ಯಾಸ ಇರುತ್ತೆ. ಮನೇಲಿ ಏನಾದರೂ ಇದ್ದಾಗ ಲೇಟ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಹಂಗಾಗ್ಬಿಟ್ಟು ಅರ್ಲಿ ಮಾರ್ನಿಂಗೆ ನಾನು ಅವರು ಹೇಳೋ ಅಷ್ಟರೊಳಗೆ ಸ್ವಲ್ಪ ತಿಂಡಿ ಮಾಡಿಟ್ಬಿಡ್ತೀನಿ. ಅವ್ರು ಎದ್ದಾದ್ಮೇಲೆ ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ಕೊಂಬಿಡ್ತಾರೆ. ಹಾಗಾಗಿ ಏನು ಅಂತಂದರೆ ನೋಡಿ, ಮನೇಲಿ ಮಕ್ಕಳಿರೋದ್ರಿಂದ ಮನೆಯೆಲ್ಲ ತುಂಬ ಗಲೀಜು ಮಾಡಿರ್ತಾರೆ. ಅಂದರೆ ಚಿಕ್ಕ ಮಕ್ಕಳಲ್ವಾ. ನನ್ನ ಮಗ ತುಂಬ ಚಿಕ್ಕವನು. ಅವನು 4 ಇಯರ್ಸ್ 3 ಮಂತ್ಸ್ ಬೇಬಿ. ಅವನು ಚಿಕ್ಕವನು. ದೊಡ್ಡವನು ಸ್ವಲ್ಪ ದೊಡ್ಡವನಿದ್ದಾನೆ. ಅವನಿವಾಗ 12 ಇಯರ್ಸ್ ಅವನಿಗೆ. ಆದರೆ ಅವನು ಸ್ವಲ್ಪ ಅರ್ಥ ಮಾಡ್ಕೋತಾನೆ, ದೊಡ್ಡವನು. ನಾನು ಗಲೀಜು ಮಾಡ್ಬೋದು, ನಾನು ತೊಗೊಂಡಿರೋ ಸಾಮಾನ ಅಲ್ಲೇ ಎತ್ತಿಡಬೇಕು ಅನ್ನೋದು ಅವ್ನಿಗೆ ಗೊತ್ತಿದೆ. ಬಟ್ ಚಿಕ್ಕವನು ಮಾಡ್ತಾನೆ ಹೇಳಿದರೆ. ಆದರೆ ಏನು ಅಂತಂದರೆ ಅವ್ನಿಗೆ ಬೇಕಾಗಿರೋ ಐಟಮ್ನೆಲ್ಲ ತೊಗೊಂಬಿಟ್ಟು ಆಟ ಆಡ್ಕೊಂಡು ಕೂತ್ಕೊತಾನೆ. ಅವಾಗೇನಾಗುತ್ತೆ ಅಂತಂದರೆ, ನನಗೆ ಕೆಲಸ ಮಾಡಬೇಕಾದ್ರೆ ಎಲ್ಲ ಕೈ ಕಾಲಿಗೆಲ್ಲ ಸಿಗ್ತಾನೇ ಇರುತ್ತೆ. ಅದು ಒಂದು ನನಗೆ ತೊಂದರೆ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಚಿಕ್ಕ ಮಕ್ಕಳು ಇರೋದ್ರಿಂದ ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ಅವ್ರು ಮತ್ತೆ ಆಡ್ಕೊಂಡು ಬರ್ತಾನೇ ಇರ್ತಾರೆ. ಹಾಗೆ ನಾನು ಅವನು ಆಟ ಆಡೋಷ್ಟು ತನಕ ಆಟ ಆಡೋದಕ್ಕೆ ಬಿಡ್ತೀನಿ. ಆಮೇಲೆ ಮತ್ತೆ ಮನೆ ಕ್ಲೀನೆಲ್ಲ ಮಾಡ್ಕೊತೀನಿ. ನೋಡಿ, ಇವಾಗ ಮನೆಯವರು ಮನೆಯಲ್ಲೇ ಇದ್ದರು ಇವತ್ತು. ನಾನಿವಾಗ ಫುಲ್ಲು ಮನೆ ಕ್ಲೀನಿಂಗೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಯಾಕೆ ಅಂತಂದರೆ ಬೆಳಗ್ಗೆ ತಿಂಡಿ ಎಲ್ಲ ಆಗಿತ್ತು. ಇನ್ನು ಅಡುಗೆಗೆಲ್ಲ ರೆಡಿ ಮಾಡ್ಕೋಬೇಕಲ್ವಾ. ಹಾಗಾಗಿಬಿಟ್ಟು ನಾನಿವಾಗ ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡ್ತಾಯಿದ್ದೆ. ನನಗೆ ಹೆಂಗೆ ಅನಿಸುತ್ತೆ ಅಂದರೆ, ಪ್ರತಿದಿನ ಮನೆ ಕೆಲಸ ಮಾಡಬೇಕಾದ್ರೆ ಏನೋ ಒಂಥರ ಕೆಲಸ ಬೇಗ ಮುಗಿಬೇಕು. ಬೇಗ ಎಲ್ಲ ನನ್ನ ಕೆಲಸ ಮುಗಿಸ್ಕೊಂಡು ನಾನು ಪುಟ್ಟದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ಅದರಲ್ಲಿ ಏನಾದರೂ ಗ್ರೋತ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಗೊತ್ತಾ, ನನಗೆ ಟೆನ್ಷನ್ ಆಗಿಬಿಡುತ್ತೆ. ಯಾಕೆ ಅಂತಂದರೆ, ನಾನು ಇಷ್ಟಕೊಂಡು ಬಂಡವಾಳ ಹಾಕ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಅದನ್ನು ನಾನು ಲೇಝಿ ಮಾಡ್ಕೋಬಾರ್ದು. ನಾನು ಸ್ವಲ್ಪ ಎಫರ್ಟ್ ಹಾಕಬೇಕು. ಎಫರ್ಟ್ ಹಾಕಿ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಚೆನ್ನಾಗಿ ವೀಡಿಯೋ ಮಾಡಿ ಹಾಕೋದು, ಹಾಗೆಯೇ ವಾಟ್ಸಪ್ಪಲ್ಲಿ ಸ್ಟೇಟಸ್ಗೆ ಹಾಕ್ಕೊಳ್ಳೋದು, ಈ ಥರ ಮಾಡಿದರೆ ಜನಗೂ ಅಟ್ರಾಕ್ಟ್ ಆಗಿ ನಮ್ಮ ಹತ್ರ ಇರುವಂಥ ಐಟಮ್ನ ತೊಗೊತಾರೆ ಅನ್ನೋದೊಂದು ಇರುತ್ತಲ್ವ. ನಾನು ಆನ್ಲೈನ್ ಶಾಪಿಂಗ್ ಮಾಡಿಸೋದ್ರಿಂದ ನನಗೆ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಅಂತಲೇ ರಿವ್ಯೂ ಬರೋದು. ಹಾಗಾಗ್ಬಿಟ್ಟು ನಾನು ಸ್ವಲ್ಪ ಇನ್ನೂ ಎಫರ್ಟ್ ಹಾಕಬೇಕು. ಏಕೆಂದರೆ ಕಷ್ಟಪಡ್ದೇ ಏನೂ ನಾವು ಸಾಧನೆ ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತಿದೆ. ಹಾಗಾಗ್ಬಿಟ್ಟು ನನಗೇನು ಅಂತಂದರೆ, ನಾನು ಕಷ್ಟಪಡ್ತೀನಿ, ಬಟ್ ಅದಕ್ಕೆ ಪ್ರತಿಫಲ ಸಿಗಬೇಕು ಅನ್ನೋದು ನನಗೂ ಆಸೆ ಇರುತ್ತೆ. ಪ್ರತಿಫಲ ಸಿಗದೇ ಇದ್ದಾಗ ಸ್ವಲ್ಪ ಹರ್ಟ್ ಆಗುತ್ತೆ. ಆದ್ರೂ ಅದನ್ನು ನಾನು ಮನಸ್ಸಿಗೆ ಹಾಕ್ಕೊಳ್ಳಲ್ಲ. ಹೌದು, ನಾನಿವತ್ತು ಏನೇ ಒಂದು ಕಷ್ಟಪಟ್ಟು ಮಾಡ್ತೀನಿ ಅಂತ ಅಂದರೆ ಅದಕ್ಕೆ ನಾಳೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಭರವಸೆ ನನಗಿದೆ. ಹಂಗಾಗ್ಬಿಟ್ಟು ಇವತ್ತು ನಾನು ಸ್ವಲ್ಪ ಫೇಲ್ ಆಗ್ಬೋದು, ನಾಳೆ ಮತ್ತೆ ನಾನು ಅದನ್ನು ಸ್ಟ್ಯಾಂಡ್ ಅಪ್ ಮಾಡ್ಕೋಬೋದು. ಅಂದರೆ ನಾನು ಅದನ್ನು ಏನು ಮಾಡ್ಕೋಬೋದು, ನಾನು ಸ್ವಲ್ಪ ಹಂತ ಹಂತವಾಗಿ ನಾನು ಅದನ್ನು ಸ್ವಲ್ಪ ಗ್ರೋ ಮಾಡ್ಕೋಬೋದು ಅನ್ನೋದು ನನ್ನ ಒಂದು ಅನಿಸಿಕೆ. ಹಾಗಾಗ್ಬಿಟ್ಟು ನಾನು ಏನು ಮಾಡ್ತೀನಿ ಅಂತಂದರೆ, ಇವತ್ತು ಇಷ್ಟಾಗಿದೆ, ನಾಳೆ ಇನ್ನೂ ಚೆನ್ನಾಗಿ ಏನಾದರೂ ಹೊಸ್ದಾಗಿ ಮಾಡ್ಬೋದು. ಇನ್ನೊಬ್ರ ಹತ್ರ ನಾನು ಸಲಹೆ ತಿಳ್ಕೊತೀನಿ, ಯಾವ ಥರ ಮಾಡಬೇಕು, ನನ್ನ ಬಿಸ್ನೆಸ್ನ ಹೇಗೆ ನಾನು ಸ್ಟ್ಯಾಂಡಪ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತೀನಿ. ಅದ್ರ ಜೊತೆಗೆ ಈಗ ಮಕ್ಕಳಿದ್ದಾರೆ ಮನೇಲಿ ಮಕ್ಕಳಿರೋದ್ರಿಂದ ಇವಾಗ ಸಮ್ಮರ್ ಹಾಲಿಡೇಸ್ ಬೇರೆ ಸ್ಟಾರ್ಟ್ ಆಗಿದೆ. ಈಗ ಮಕ್ಕಳಿಗೇನಾಗುತ್ತೆ, ಟೈಮ್ ಟು ಟೈಮ್ ಊಟ ಬೇಕು. ಅವ್ರಿಗೆ ಫ್ರೆಶ್ ಅಪ್ ಅವ್ರಿಗೂ ಸ್ನಾನ, ತಿಂಡಿ, ಊಟ ಪ್ರತಿಯೊಂದು ಬೇಕು. ಅವ್ರನ್ನೂ ನೋಡಿಕೊಂಡು ಅವ್ರನ್ನೂ ಮ್ಯಾನೇಜ್ ಮಾಡಿಕೊಂಡು ನನ್ನ ಒಂದು ಬಿಸ್ನೆಸ್ ಕಡೆ ಗಮನ ಕೊಡಲೇಬೇಕು. ಹಾಗಾಗ್ಬಿಟ್ಟು ನಾನು ಎರಡನ್ನೂ ಮೇಂಟೈನ್ ಮಾಡ್ತಾ ಇದ್ದೀನಿ. ನನಗಿವಾಗ ಮನೆ ಕೆಲಸ ಮಾಡಬೇಕಾದ್ರೆ ಅದೇ ಯೋಚನೆ ಮಾಡ್ತಾಯಿರ್ತೀನಿ. ಇವಾಗ ನನ್ನ ಕೆಲಸ ಆದ ತಕ್ಷಣ ಏನು ಮಾಡಬೇಕು, ಯಾವುದನ್ನು ನಾನು ಮಾಡ್ಕೋಬೇಕು, ಹೇಗೆ ಕೆಲಸ ಸ್ಟಾರ್ಟ್ ಮಾಡೋದು, ಈ ಥರ ಪ್ರತಿಯೊಂದನ್ನು ಯೋಚನೆ ಮಾಡಿಕೊಂಡೇ ಮನೆ ಕೆಲಸ ಮಾಡ್ತಾಯಿರ್ತೀನಿ. ಈಗ ಮನೆ ಫಸ್ಟು ನನಗೇನು ಗೊತ್ತಾ, ಮನೆಯೆಲ್ಲ ಕ್ಲೀನಾಗಿ ಮಕ್ಕಳೆಲ್ಲ ಒಂದು ಫ್ರೆಶ್ ಅಪ್ ಆದ ತಕ್ಷಣ ನನಗೆ ನೆಮ್ಮದಿ.
ಇವತ್ತು ಇದೆಲ್ಲ ಕೆಲಸ ಮುಗಿದಿದೆ, ನಾನು ಇವಾಗ ನೆಕ್ಸ್ಟ್ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೋಬೋದು ಅನ್ನೋದು ನನ್ನ ಮನಸ್ಸಿಗೆ ಬರುತ್ತೆ. ನೋಡಿ, ಇವಾಗ ಮಕ್ಕಳಿರೋದ್ರಿಂದ ಟೈಮ್ ಟು ಟೈಮ್ ಅಡುಗೆ ಮಾಡಲೇಬೇಕು. ಪಾಪ ಮಕ್ಕಳಲ್ವಾ, ಅವ್ರಿಗೆ ಹೊಟ್ಟೆ ಹಸಿವು ಆಗ್ತಾನೇ ಇರುತ್ತೆ. ಅದರಲ್ಲೂ ನನ್ನ ಚಿಕ್ಕ ಮಗನಿಗೆ ಪಾಪ ಅವನಿಗೂ ಅಷ್ಟೇ, ಅವನಿಗೆ ಹೊಟ್ಟೆ ಹಸಿವಾದಾಗೆಲ್ಲ ಊಟ ಕೇಳ್ತಾ ಇರ್ತಾನೆ. ಅದನ್ನೆಲ್ಲ ನಾನು ನೋಡ್ಕೋಬೇಕಲ್ವ. ಹಾಗಾಗ್ಬಿಟ್ಟು ನಾನೇನು ಮಾಡ್ತೀನಿ ಅಂತಂದರೆ, ನೈಟ್ ಟೈಮಲ್ಲಿ ಸ್ವಲ್ಪ ವೀಡಿಯೋಸ್ಗಳ್ನೆಲ್ಲ ಮಾಡಿ ಹಾಕೋದು. ನನಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ನೈಟು ಸ್ವಲ್ಪ ಲೇಟಾಗಿ ಮಲಗೋದ್ರಿಂದ ಬೆಳಗ್ಗೆ ಹೇಳೋಕ್ಕಾಗಲ್ಲ, ಬಟ್ ಅನಿವಾರ್ಯ, ನಾನು ಹೇಳಲೇಬೇಕು. ಯಾಕೆ ಅಂದರೆ ಮನೆಯವರು ಡ್ಯೂಟಿಗೆ ಹೋಗೋದ್ರಿಂದ ಅವರು 5 ಗಂಟೆಗೆಲ್ಲ 5 ಗಂಟೆಗೆಲ್ಲ ಏಳಲೇಬೇಕು. ಇಲ್ಲ 5 ಗಂಟೆಗೆ ಎದ್ದರೆ ನಾನು ರಾತ್ರಿಯೇ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಸ್ವಲ್ಪ 5 ಗಂಟೆಗೆ ಎದ್ರೂ ನಾನು ತಿಂಡಿ ಮಾಡಿ ಕಳಿಸ್ಬೋದು. ಇನ್ನೂ ರೆಡಿ ಮಾಡ್ಕೊಳ್ಳಿಲ್ಲ ಅಂದರೆ 4 ಗಂಟೆ 4:15ಗೆ ಹೇಳಲೇಬೇಕಾಗುತ್ತೆ. ಬಟ್ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ನಾನು ನೈಟ್ ಟೈಮಲ್ಲೇ ಎಲ್ಲ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಹಾಗಾಗಿ 5 ಗಂಟೆಗೆ ಏಳಲೇಬೇಕು. ನಾನು ಎಷ್ಟೇ 1 ಗಂಟೆಗೆ ಮಲಗಿದ್ರೂ 5 ಗಂಟೆಗೆ ಹೇಳಲೇಬೇಕು. ಅಂದರೆ ನನ್ನ ಒಂದು ಡ್ಯೂಟಿ ಅದು. ಮನೆಯವ್ರು ಹೋಗೋ ಅಷ್ಟರೊಳಗೆ ನಾನು ಅವ್ರಿಗೆ ಟಿಫನ್ನು ಮತ್ತು ಲಂಚು ಎರಡನ್ನೂ ನಾನು ಪ್ಯಾಕ್ ಮಾಡಬೇಕು. ಹಾಗಾಗ್ಬಿಟ್ಟು ಅನಿವಾರ್ಯ ಹೇಳಲೇಬೇಕಾಗುತ್ತೆ. ಹಂಗಾಗ್ಬಿಟ್ಟು ಅವಾಗ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಿದ್ದೆ ಬಂದರೆ ಮಲಗಿಬಿಡ್ತೀನಿ. ಯಾಕೆಂದರೆ ನನಗೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ. ನನಗೆ ಫ್ರೆಶ್ ಅಪ್ ಇರೋಲ್ಲ ನಾನು, ಅಂದರೆ ಏನೋ ಒಂಥರ ಲೇಝಿತನ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೇನು ಮಾಡ್ತೀನಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಇದೆಲ್ಲ ಇರೋದರಿಂದ ನನಗೆ ಕೆಲಸಗಳ್ನ ನಿಭಾಯಿಸ್ಕೊಂಡು ನನ್ನ ಒಂದು ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡೋದಕ್ಕೂ ನನಗೆ ಟೈಮು ಸಿಗ್ತಾ ಹೋಗುತ್ತೆ. ನನಗೇನು ಗೊತ್ತಾ, ನನ್ನ ಲೈಫಲ್ಲಿ ನಾನು ಬ್ಯುಸಿಯಾಗಿರಬೇಕು. ನಾನು ಬೇರೆ ಥರದ್ದು ಏನೂ ಯೋಚನೆ ಮಾಡಬಾರ್ದು. ನನ್ನ ಗ್ರೋ ಬಗ್ಗೆ, ಅಂದರೆ ನಾನು ಎಲ್ಲರ ಥರ ನಾನು ಬೆಳಿಬೇಕು, ನನ್ನಿಂದ ಏನಾದರೂ ನನ್ನ ಕಡೆಯಿಂದ ನಾನೇನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು ನನಗೆ ತುಂಬಾ ಆಸೆ. ಹಾಗಾಗ್ಬಿಟ್ಟು ನಾನೇನು ಮಾಡ್ತೀನಿ ಅಂತಂದರೆ, ನಾನು ನನ್ನ ಲೈಫಲ್ಲಿ ನಾನು ಬ್ಯುಸಿ ಆಗಬೇಕಲ್ವ. ಹಾಗಾಗಿ ಏನಾದರೂ ಒಂದು ಮಾಡೋದಕ್ಕೆ ಇಷ್ಟಪಡ್ತೀನಿ. ಹಂಗಾಗ್ಬಿಟ್ಟು ಈಗೇನಾಗ್ತಿದೆ ಅಂತಂದರೆ, ನನಗೆ ಇದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗಿಂದ ಅದ್ರ ಬಗ್ಗೆಯೂ ಸ್ವಲ್ಪ ಯೋಚನೆ ಜಾಸ್ತಿ ಇರುತ್ತೆ. ನಾನು ಮನೆ ಕೆಲಸ ಮಾಡಿಕೊಂಡು ಪ್ರತಿಯೊಂದನ್ನು ಯೋಚನೆ ಮಾಡಿಕೊಂಡು ನಾನು ಮನೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಬೇಗ ಕೆಲಸ ಮುಗಿದ್ರೆ ನಾನು ಈ ಥರ ಕೆಲಸ ಮಾಡ್ಕೋಬೋದು, ಇದನ್ನು ಮಾಡ್ಕೋಬೋದು ಅನ್ನೋದು ಒಂದು ಇರುತ್ತೆ. ಅದು ನನಗೆ ಖುಷಿ ತರುತ್ತೆ. ನಾನು ಇವತ್ತಿಂದು ವಿಡಿಯೋ ಇಷ್ಟ ಆಗಿದೆ ನಿಮಗೆಲ್ಲ ಅಂತ ಅನ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಇದೇ ಥರದ ವಿಡಿಯೋಗೆ ಮತ್ತೆ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.